ಹಾಂ ಮೇಡಮ್ ಹೇಳಿ. ನಮಸ್ತೆ, ನಾನು ಪ್ರಿಯಾಂಕಾ ಸಹಭಾಗಿ ಪ್ರಾಜೆಕ್ಟ್ ಕಡೆಯಿಂದ ಕರೆ ಮಾಡ್ತಿದ್ದೀನಿ. ಹಾಂ ಮೇಡಮ್. ಇದೊಂದು ಸರ್ವೆ ಕಾಲ್ಗಿದೆ, ನಿಮ್ ಜೊತೆ 2 ನಿಮಿಷ ಮಾತಾಡ್ಬೋದಲ್ವಾ? ಮಾತಾಡಿ ಮೇಡಮ್, ಏನಿಲ್ಲ. ಟೀ ಫಾರ್ ಟೈಗರ್ ಸರ್, ಇಲ್ಲ ಟೀ ಫಾರ್ ಪಿಂಕ? ಇಲ್ಲ ಮೇಡಮ್, ಅದು ಟೀ ಫಾರ್ ಟೈಗರ್ ಅಲ್ಲ, ಅದು ಸಂತೋಷ್ TM ಅಂತ. TM ಅಲ್ವಾ? ಟೀ. ಸಂತೋಷ್ TM. ನೀವು ಕೃಷಿ ಮಾಡೋ ರೈತರು ತಾನೆ? ಹೌದು ಮೇಡಮ್, ನಾವು ರೈತರೇ. ಓಕೆ, ನಿಮ್ ಜಮೀನಲ್ಲಿ ಈಗ ನೀವು ಏನ್ ಬೆಳೆ ಬೆಳೀತಿದ್ದೀರಾ? ಮೇಡಮ್, ನಾವು ಜಮೀನಲ್ಲಿ ಭತ್ತ ಬೆಳಿತೀವಿ, ಕಬ್ಬು ಬೆಳಿತೀವಿ, ಟೊಮೊಟೊ, ಬೀನಿಸು, ಚೊಟ್ಟು, ಕ್ಯಾಪ್ಸು, ಆಲ್ ಓವರಾಲ್ ತರಕಾರಿ ಎಲ್ಲ ಬೆಳಿತೀವಿ ಮೇಡಮ್. ಓಕೆ, ನೀವು ನಮ್ಮ ಮಾಹಿತಿ ಪ್ರಕಾರ ನೀವು ರಿಜೆಕ್ಟ್ ಇದನ್ನು ನಮ್ಮ ಸಹಭಾಗಿ ವೃತ್ತಿ ಕೊಡ್ತಿದ್ದಾರೆ, ಇವ್ರ ಮುಖಾಂತರ ಬುಕ್ ಮಾಡ್ತಿದ್ರಾ? ಏನ ಮೇಡಮ್? ರಿಜೆಕ್ಟ್ ಕೀಟನಾಶಕ ಔಷಧಿ ಇದೆ ಸರ್, ಅದೇನಾದ್ರೂ ಬುಕ್ ಮಾಡ್ತಿದ್ರಾ ಅಂತ ಕೇಳ್ತಿರೋದು. ರೀಸೆಂಟ್ ಅಂತನಾ? ಬಾಯರ್ ಕಂಪ್ನಿದು ರೀಸೆಂಟ್. ಹೌದು ಸರ್, ರಿಜೆಕ್ಟ್ ಕೀಟನಾಶಕ ಔಷಧಿ ಇದೆ ಅಲ್ವಾ? ಹೌದು ಮೇಡಮ್. ನಮ್ಮ ಸಹಭಾಗಿ ಅವ್ರ ವೃತ್ತಿ ಮುಖಾಂತರ ಬುಕ್ ಮಾಡಿಸಿ ತಗೊಂಡಿದ್ದೀರಾ, ಇಲ್ಲ ನೀವೇ ಸತತವಾಗಿ ಶಾಖೆಲ್ ತಗೊಂಡಿದ್ದೀರಾ? ಮೇಡಮ್, ತಗೊಂಡಿಲ್ಲ. ಒಂದು ಟೈಮ್ ಬುಕ್ ಮಾಡಿದ್ದು, ಅದೇ ನಿಮ್ಮವ್ರು ಯಾರು ಸಪ್ಲೈ ಗಿಪ್ಲೈ ಏನು ಕೊಡಲಿಲ್ಲ. ಹೌದಾ? ಅದು ಯಾರಾದ್ರೂ ಬುಕ್ ಮಾಡ್ತಿದ್ದು, ಅವ್ರ ಹೆಸರು ವೃತ್ತಿ ಕೊಡ್ತಾನಾ? ಇಲ್ಲ ಮೇಡಮ್, ಹಂಗೆಲ್ಲ ಏನಿಲ್ಲ, ನಾನು ಫೋನಲ್ಲೇ ಬುಕ್ ಮಾಡಿದ್ದು. ಫೋನಲ್ಲಿ ಬುಕ್ ಮಾಡಿದ್ಯಾ? ಹಾಂ. ಓಕೆ ಓಕೆ ಸರ್, ಹಂಗಾರ ನಮ್ಮ ಬಾಯರ್ಗಮಿ ಸಹಭಾಗಿ ಇದ್ದಾರಲ್ವಾ, ಸಹಭಾಗಿ ಏನಾದ್ರು ಇರೋ ನಮ್ಮ ಬಾಯರ್ಗಮಿ ಸಹಭಾಗಿ ಅವರು ನೀವು ಬೆಳೆಯುವಂತ ಬೆಳೆಗಳಿಗೆ ಏನ್ ಸಮಸ್ಯೆ ಇದೆ ಅಂತ ನೋಡ್ಬಿಟ್ಟು, ಅಂದ್ರೆ ನಿಮ್ ಜಮೀನಿಗೆ ಬಂದು ನಿಮ್ ಬೆಳೆ ನೋಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿಗೆ ಯಾವ ಔಷಧಿ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಹಿತಿ ಕೊಡ್ಲಿಕ್ಕೆ ಬರ್ತಾರೆ. ಮೇಡಮ್ ಬರ್ತಾರಾ? ಕಳಿಸ್ಕೊಡ್ತೀರಾ? ಬರ್ತಾರೆ ಸರ್, ಆದ್ರೆ ಅವ್ರ ನಂಬರ್ ಏನಾದ್ರು ಬೇಕಾ ನಿಮ್ಗೆ? ಹಾಂ ಮೇಡಮ್, ಕೊಟ್ಟರೆ ಒಳ್ಳೇದು. ಅದಕ್ಕೇನಂತೆ ಕಳಿಸ್ಕೊಡಿ ಮೇಡಮ್, ತುಂಬ ಒಳ್ಳೇದಲ್ವಾ? ತರಕಾರಿಗೆ ಏನು ಬೇಕಾಗುತ್ತೆ ನೋಡೋಣ. ಓಕೆ, ಆದ್ರೆ ಸರ್ ನಿಮ್ಮ ಇದರಲ್ಲಿ ಯಾರಿದ್ದಾರೆ ನೋಡ್ತೀನಿ. ನೋಡಿ ಮೇಡಮ್ ಯಾರಿದ್ದಾರೆ ನೋಡಿ ಮೇಡಮ್. ನಿಮ್ದು ಯಾವ ಜಿಲ್ಲೆ ಸರ್? ನಮ್ಮದು ಮಂಡ್ಯ. ಮಂಡ್ಯ ಜಿಲ್ಲೆನಾ? ಹಾಂ. ಮಂಡ್ಯ ಸರ್, ಕೃತಿಕ್ ಅಂತ 1 ಮಿನಿಟ್. ಆ ಸಹಭಾಗಿ ನಂಬರ್ ಕೊಡ್ತೀವಿ ಸರ್, ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ನೀವಿರುವ ಜಾಗಕ್ಕೆ ಬಂದು ಮಾಹಿತಿ ಕೊಡ್ತಾರೆ, ಯಾವ ರೀತಿ ನೀವು ಬಳಕೆ ಮಾಡಬಹುದು, ಯಾವ ಔಷಧಿ ಬಾಯರ್ ಕಂಪನಿ ಬಳಕೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಎಲ್ಲ ಮಾಹಿತಿ ಕೊಡ್ಲಿಕ್ಕೆ ಬರ್ತಾರೆ. ಹೌದಾ? ಕೊಡಿ ಕೊಡ್ಲಿ, ಒಳ್ಳೇದು. ಶಿವಕುಮಾರ ಸ್ವಾಮಿ ಅಂತ ಬರ್ಕೊಡಿ ಸರ್. ಶಿವಕುಮಾರ ಸ್ವಾಮಿ. ಆಯ್ತು ಮೇಡಮ್. ನಂಬರ್ ಹೇಳಿ ಮೇಡಮ್. ಅವ್ರ ನಂಬರು 91 ಮತ್ತೆ 13 86. ಹೇಳಿ ಮೇಡಮ್. ಏನಿಲ್ಲ ಮೇಡಮ್, ಕನ್ನಡದಲ್ಲಿ ಹೇಳೋ ಕನ್ಫ್ಯೂಷನ್ ಬೇಡ, ಇಂಗ್ಲೀಷಲ್ಲಿ ಹೇಳಿ, ಏನು ತೊಂದರೆ ಏನಿಲ್ಲ. 91 13 98 66 37. ಓಕೆ ಮೇಡಮ್. ಹೇಳಿ ಮೇಡಮ್. ಋತಿಕ್ 88 61 34 97 34. ಈ ನಂಬರಿಗೆ ಕರೆ ಮಾಡಿದ್ರೆ ಇದು ನಿಮ್ ಜಮೀನಿಗೆ ಬಂದು ಮಾಹಿತಿ ಕೊಡ್ತಾರೆ. ಹಾಂ ಮೇಡಮ್, ಒಳ್ಳೇದು. ಕೊಡೋದ್ರ ಜೊತೆಗೆ ಅವ್ರ ಹತ್ರ ಸಹಭಾಗಿ ಆ್ಯಪ್ ಇರುತ್ತೆ ಸರ್, ಆ ಆ್ಯಪ್ ಅಲ್ಲಿ ಪ್ರಾಡಕ್ಟ್ ಬುಕ್ ಮಾಡಿ ಕೊಡ್ತಾರೆ ಸರ್. ಬುಕ್ ಮಾಡಿದ್ರೆ ನಿಮ್ಮ ಮೊಬೈಲಿಗೆ ಒಂದು ಹೇಳಿ ಅಂದ್ರೆ ಹಂಗ್ ಬುಕ್ ಮಾಡಿದ್ರೆ ನಿಮ್ಮ ಮೊಬೈಲಿಗೆ ಒಂದು ಆರ್ಡರ್ ID ಇರುತ್ತೆ ಸರ್, ಅದು ತಗೊಂಡೋಗಿ ನೀವು ಅವ್ರಿಗೆ ತೋರಿಸ್ಬೋದು ಆಯ್ತಾ? ಅಂದ್ರೆ ರಿಟೇಲರ್ಶಿಪ್ ನೀವು ಮಾಹಿತಿ ಕೊಡ್ತಾರೆ ಮೇಡಮ್. ಅದು ಬಾಯರ್ ಕಂಪ್ನಿದಲ್ಲ ಪ್ರಾಡಕ್ಟ್ ಎಲ್ಲ ಫುಲ್ಲು? ಹೌದು ಸರ್, ಹೌದು. ಅಂದ್ರೆ ಈಗ ಇವ್ರ ಹತ್ರ ನೀವು ಪ್ರಾಡಕ್ಟ್ ಬಾಯರ್ ಕಂಪ್ನಿ ಪ್ರಾಡಕ್ಟ್ ಹೇಳ್ತಾರೆ, ಈಗ ಇವ್ರಿಗೆ ಯಾವ ಪ್ರಾಡಕ್ಟ್ ಹೇಳಿರ್ತಾರೋ ಅದನ್ನೇ ಅಲ್ಲಿ ಶಾಪ್ ನಲ್ಲಿ ಕೊಡ್ತಾರೆ. ಹೌದಾ ಮೇಡಮ್? ಅವರು ಹೇಳಿದ್ದನ್ನ ನಿಮ್ಮಲ್ಲಿ ಬುಕ್ಕಿಂಗ್ ಮಾಡಿ ತಗೋಬೋದು, ಇಲ್ಲ ಶಾಪ್ಗೆ ಹೋಗ್ಬೇಕು? ಆ ಶಾಪಿಗೆ ಹೋಗ್ಬೇಕು ಸರ್, ಅಂದ್ರೆ ಇವರು ನಿಮಗೆ ಆರ್ಡರ್ ಬುಕ್ ಮಾಡಿ ಕೊಡ್ತಾರೆ ಅಷ್ಟೇ.
ಹಾಂ ಆರ್ಡ್ರ್ ನೀವು ಶಾಪಿಗೆ ಹೋದಾಗ ಮೇಡಮ್ ಆರ್ಡ್ರ್ ಬುಕ್ ಮಾಡ್ತಾರೆ, ಓಕೆ. ಈಗ ಸರ್ ಬರ್ತಾರೆ, ತೋರಿಸ್ತಾರೆ, ಯಾವ್ದು ತಗೋಬೇಕು ಅಂತ ಅಂದ್ಬಿಟ್ಟು ಬುಕ್ ಮಾಡಿಕೊಡ್ತಾರೆ ನಮ್ಮ ಮೊಬೈಲಲ್ಲಿ, ಓಕೆ. ಆ ಶಾಪ್ ಎಲ್ಲಿ, ಅಲ್ಲಿಗೆ ಹೋಗಿ ತಗೋಬೇಕು ಅನ್ನೋಕ್ಕೆ? ಅದು ನಿಮ್ಮ ರಿಟೇಲ್ ಅದೇ ಅಂಗಡಿ ಇರುತ್ತೆ, ಅದೇ 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 ಗೊಬ್ಬರದ ಅಂಗಡಿ ಇರುತ್ತೆ, ಅದೇ ಲೋಕಲ್ ಅದೇ ನಮ್ಮ ಬಾಯರ್ ಕಂಪ್ನಿ ಔಷಧಿ ಇರುತ್ತೆ. ಅದೇ ನಮ್ಮ ಲೋಕಲ್ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಅವ್ರು ಯಾವನು ಹೇಳ್ತಾರೆ ಅದನ್ನ ತಗೊಬರ್ಬೇಕು. ಹೌದು ಸರ್. ಮೇಡಮ್ ಒಂದೊಂದು ನಿಮಗೆ ಎಷ್ಟು ಗೊತ್ತಿರಲ್ಲಲ್ವಾ, ಹಾಂ ನೀವು ಆರ್ಡರ್ ಬುಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಒಂದು ಆರ್ಡರ್ ID ಬರುತ್ತೆ ಸರ್. ಹಾಂ ಅದನ್ನ ಮೆಸೇಜ್ OTP ಇಟ್ಕೊಳ್ಳಿ. ಆ ನಂಬರ್ ತಗೊಂಡೋಗಿ ನೀವು ರಿಟೇಲರ್ ಶಾಪ್ ತೋರಿಸಿದ್ರೆ ಹಾಂ ಇವರು ನಿಮಗೆ ಯಾವ ಜೊತೆಗೆ ಮಾಹಿತಿ ಕೊಟ್ಟಿರ್ತಾರೆ ಅದೇ ಪ್ರಾಡಕ್ಟ್ ನ ಅವರು ಕೊಡ್ತಾರೆ. ಮೇಡಮ್ ಅದ್ರ ಬದಲು ಡೈರೆಕ್ಟಾಗಿ ನಿಮ್ಮ ಕಂಪ್ನಿಲೇ ಕೊಡ್ಬೋದಲ್ಲ ನೇರವಾಗಿ. ನಾವು ಮುಂದಿನ ದಿನಗಳಲ್ಲಿ ಆ ರೀತಿ ಫೆಸಿಲಿಟಿ ಇದ್ರೆ ಖಂಡಿತವಾಗಿ ನಿಮಗೆ ಮೇಡಮ್ ಮುಂದೊಂದು ದಿನ ಏನು ಬೇಡ, ಇವತ್ತು ತುಂಬ ಫಾಸ್ಟ್ ಆಗೈತೆ ಟೆಕ್ನಾಲಜಿ. ರೈತರಿಗೆ ಶಾಪ್ಗೆಲ್ಲ ಕಳ್ಸೋದು ಬೇಡ. ಈಗ ನಿಮ್ಮ ಯಾರೋ ಎಕ್ಸಿಕ್ಯೂಟಿವ್ ಬಂದವರೇ ಇಂಥದ್ದು ಬೇಕು ಅಂತ ಹೇಳಿದ್ರು ಅಂತ ಅಂದಮೇಲೆ ನಾವು ಫೋನ್ಪೇ ಮಾಡೋಣ, ಫೋನ್ಪೇ ಗೂಗಲ್ ಪೇ ಮಾಡೋಣ. ರೈತರು ಸ್ವಲ್ಪ ಬುದ್ಧಿವಂತರಾಗವ್ರು ಇವಾಗ. ಫೋನ್ಪೇ ಗೂಗಲ್ ಪೇ ಮಾಡೋಣ, ನೀವೇ ಕಂಪ್ನಿನ ನೇರವಾಗಿ ಅಡ್ರೆಸ್ಗೆ ಕಳಿಸ್ಬೋದಲ್ಲ. ಈಗೆಲ್ಲ ಫ್ಲಿಪ್ಕಾರ್ಟು, ಅಮೆಜಾನು ಅವು ಇವು ಎಲ್ಲ ಅವೆ, ನೇರವಾಗಿ ಕಳಿಸ್ಬೋದಲ್ಲ ಮನೆಗೇನೆ. ಈಗ ನೀವು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಸರ್, ನಿಮ್ಮ ಫೀಡ್ಬ್ಯಾಕ್ ನಮ್ಮ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ. ಇಲ್ಲ ಮೇಡಮ್, ಇದೆಲ್ಲ ತುಂಬ ಹಳೇದಾಯಿತು. ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ ಎಲ್ಲ ಬೇಡ. ಇವಾಗೆಲ್ಲ ಮೊದಲೆಲ್ಲ ಕಳಿಸೋದು ಇನ್ನೊಂದು ಮತ್ತೊಂದೆಲ್ಲ ಆಗೈತೆ. ಸರ್ ನಮ್ಮ ಇದ್ರಲ್ಲೂ ಡೋರ್ ಸ್ಟೆಪ್ ಡೆಲಿವರಿ ಇದೆ ಸರ್, ಅದು ಮಾಡ್ತಾರೆ. ಹಾಂ ಈಗ ನೀವು ಅಂದ್ರೆ ನಿಮ್ಮ ನಂಬರ್ ಈಗ ಸಿಕ್ಕಿರೋದಲ್ವಾ, ಮುಂದಿನ ದಿನಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅಲ್ಲ ಮಾಹಿತಿ ಏನು ಬೇಡ, ನೇರವಾಗಿ ಇವಾಗಲೇ ಕೇಳೋರೆ ರೈತರು ಇನ್ನೊಂದು ಮತ್ತೊಂದು ಕಳಿಸ್ಬೋದಂತ ನೇರವಾಗಿ ನೀವೇ ಕಳಿಸ್ಬೋದಲ್ಲ. ಬೇರೆಯವ್ರು ಕಳಿಸಿ ಶಾಪಿಗೆ ಕಳಿಸಿ ಅವೆಲ್ಲ ಮಾಡೋದು ಯಾಕೆ? ಅಷ್ಟೊಂದು MNC ಕಂಪ್ನಿ ನಿಮ್ದೇನು? ನೀವು ಅಲ್ಲ ಮೇಡಮ್, ನಿಮ್ದೇನು ಲೋಕಲ್ ಕಂಪ್ನಿ ಅಲ್ಲ, MNC ಕಂಪ್ನಿ ನಿಮ್ಮದು. ಬಾಯರ್ ಬಂದು ಫಾರಿನ್ MNC ಕಂಪ್ನಿ ನಿಮ್ದೇನು ಲೋಕಲ್ ಅಲ್ಲ. ಸೊ ನೀವು ಡೈರೆಕ್ಟಾಗಿ ನೇರವಾಗಿ ರೈತರಿಗೆ ಕೊಡಬೇಕಲ್ಲ ನೀವು. ಆಯ್ತು ಸರ್, ಆಯ್ತು. ನೀವು ಈಗ ಹೇಳಿದ್ರಲ್ವಾ, ನಾವು ಮಾತಾಡ್ತೇವೆ, ಮಾಹಿತಿ ನೀಡ್ತೇವೆ. ಅಂದ್ರೆ ಇವ್ರು ಹೇಳ್ತಾ ಇರೋದು ಇಲ್ಲಿಂದ ತಗೊಂಡೋಗಿ ಯಾವನ ಬರ್ತಾನೆ ಹಾಕಿ ಅಂದ್ರೆ ಸುಲ್ಗೆ ನಡೀತಾ ಐತೆ, ನಿಮ್ಗೆ ಇನ್ನೊಂದ್ ಸ್ವಲ್ಪ ಸುಲ್ಗೆನ ಅಲ್ಲಿ ತಗೊಂಡೋಗಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ನೀನು ಹೊಸಿ ತಗೋತಿದ್ದೆ, ಅವ್ರು ಬಂದು ಹೊಸಿ ಜಾಸ್ತಿ ಹೇಳ್ತಾರೆ. ಅಂದರೆ ಬೇರೆದೆಲ್ಲನೂ ಸೇರಿಸಿ ಕಾಂಬಿನೇಷನ್ ಮಾಡಿ ಔಷಧಿ ಮಾಡ್ತಿದ್ದೆ. ಅದ್ರ ಬದಲು ನಮ್ಮದೇ ಬಾಯರ್ನೇ ಮಾಡ್ಕೊಬಿಡು. ಬೇರೆ MNC ಕಂಪ್ನಿ ಸಿಂಜೆಂಟಾ, ಡೂ ಪಾಯಿಂಟು, BSF ಅವೆಲ್ಲ ಮಾಡ್ತಿದ್ದೆ. ಅದ್ರ ಬದಲು ನಮ್ಮ ಬಾಯರ್ನೇ ಮಾತ್ರ ತಗೋ, ನಿಮ್ಮ ಮನೆ ಹಾಳು ಮಾಡ್ಕೊ. ಬೇರೆಯವ್ರು ಮಾಡೋದ್ರ ಬದಲು ನೀನೇ ಮಾಡ್ಕೊಬಿಡು. ಇವರು ಕಂಪ್ನಿಯವರೇ ಈಗ ಏಜೆನ್ಸಿಗಳಾದಂಗೆ ಊರಲ್ಲ ಅಂತ ಮರೆಯ. ಅದು MNC ಕಂಪ್ನಿ ಅದು. ಇದು ಮೇಯ್ನ್ ಬಂದು ಗೌರ್ನಮೆಂಟ್ಗೆ ಸಂಬಂಧಪಟ್ಟದ್ದು. ಅವರು ಕೊಡೋದಾದರೆ ನೇರವಾಗಿ ರಿಟೇಲರ್ ಮಾಡ್ಬೋದು ಅವರು. ಈಗ ಕೆಲವೊಂದು ಯಾವುದಂತ ಅಂದರೆ ಈ ಇಫ್ಕೋ ಬಜಾರ್ ಹೆಂಗೆ ಅಂತಂದರೆ ಒಂದು ಕಂಪ್ನಿ ಮಡಗಿರ್ತಾರೆ, ಕಂಪ್ನಿದ ಸೀದಾ ನೇರವಾಗಿ ಬಜಾರ್ ಮಡಗಿರ್ತಾರೆ. ಬಜಾರಿಂದ ಬಂದ್ಬಿಟ್ಟು ಅದು ಯಾಕೆಂದರೆ ಇಂಡಿಯನ್ ಕಂಪ್ನಿ ಅದು, ನಿನಗೆ ನೇರವಾಗಿ ತಗೊತಾರೆ. MNC ಕಂಪ್ನಿಗಳು ಹಂಗಲ್ಲ, ಇವರೆಲ್ಲ ಕಮಿಷನ್ ಬರಬೇಕಲ್ಲಪ್ಪ, ಗೌರ್ನಮೆಂಟ್ ಲೆಕ್ಕಾಚಾರ ಅವರು. ಅವ್ರು ಹೆಂಗೆ ಅಂತ ಅಂದರೆ ನೀನು ಏನೇ ಮಾಡಿದ್ರು ಅಷ್ಟೊಂದು ದುಡ್ಡಿಗೆ ಸಿಜೆಂಟ ಎಷ್ಟೊಂದು ದೊಡ್ಡ ಕಂಪ್ನಿ, ಬಾಯರ್ ಎಷ್ಟೊಂದು ದೊಡ್ಡ ಕಂಪ್ನಿ, ನೇರವಾಗಿ ರೈತರಿಗೆ ಅವರೇ ಸ್ವಂತ ಅಂಗಡಿ ರಿಟೇಲರ್ ಇನ್ನೊಂದರಲ್ಲಿ ಯಾವನೂ ಕೊಡಲ್ಲ. ಅವರೆಲ್ಲ ಬರೀ ಅಂಗಡಿಗಳಿಗೆ ಡೀಲರ್ಗಳಿಗೇ ಕೊಡೋದು. ಇವೆಲ್ಲ ಬರೀ ನಾಟಕಗಳು. ಬರ್ತಾರೆ ಹೇಳ್ತಾರೆ, ನಿಮಗೆ ಔಷಧಿ ಬಗ್ಗೆ ಹೇಳ್ತಾರೆ, ಇನ್ನೊಂದು ಅದ ಎಲ್ರಿಗೂ ಗೊತ್ತು, ರೈತರಿಗೆ ಗೊತ್ತು. ಬಟ್ ನೇರವಾಗಿ ಕೊಡಲ್ಲ, ಬರೀ ನಾಟಕ. ಅದೇ ಡೀಲರ್ಗೆ ಹೇಳಿ ಇನ್ನೊಂದು ಹೇಳಿ ಅಂತ. ಒಂಥರ ಹೆಂಗಾಗ್ತಾ ಇದೆ ಅಂದರೆ ಈ ತಲೆ ಹಿಡಿಯೋ ಕೆಲಸ ಅಂತಾರಲ್ಲ, ತಿರ್ಗಾ ಮತ್ತೆ ರೈತರನ್ನ ಕರ್ಕೊಂಡೋಗಿ ಅಲ್ಲಿಗೆ ತೋರಿಸೋದು. ಅಂದರೆ ಒಂದು ಕಂಪ್ನಿ ತನ್ನ ಕಂಪ್ನಿ ಉದ್ಧಾರ ಮಾಡೋದಕ್ಕೆ ಪೂರಾ ಅವ್ರದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಅಂತ ಮಾಡ್ತಾರೆ. ಅಲ್ಲಿ ಎರಡು ಕೆಲಸ ರವಿ. ಇನ್ನೊಂದು ಸಮಸ್ಯೆ ಏನು ಅಂತ ಅಂದರೆ ಸರ್ಕಾರದ ರೂಲ್ಸ್ ಅದೇ. MNC ಕಂಪ್ನಿ ನೇರವಾಗಿ ರೈತರಿಗೆ ಇನ್ನೊಂದು ಮಾಡೋಂಗಿಲ್ಲ, ಮತ್ತೊಂದು ಇದು ಅಂತವ. ಸರ್ಕಾರದ ಅಧೀನದಲ್ಲೇ ಬರಬೇಕು ಅಂತ ಒಂದು ರೂಲ್ಸ್ ಅದೇ. ಸರ್ಕಾರದ ಅಧೀನದಲ್ಲಿ ಬಂದರೂ ಸುದಾ ಅವ್ರದ್ದೇ ಒಂದು ಈ ಏನಪ್ಪ ಇದೇನು ಹೇಳ್ತಾರಲ್ಲ, ಈ ರಿಟೇಲರ್ ವಿಚಾರದಲ್ಲಿ ನೇರವಾಗಿ ಮಾರಾಟ ಮಾಡೋಕ್ಕೂ ಚಾನ್ಸ್ ಅದೇ. ಅವ್ರಿಗೆ ಮಡಿಕೊಂಡು ಮಾಡ್ಬೋದು, ಬಟ್ ಸರ್ಕಾರನೂ ಬಿಡಲ್ಲ, ಕಮಿಷನ್ ಏಜೆಂಟ್ರುಗಳು ಬಿಡಲ್ಲ, ಡೀಲರ್ಗಳು ಬಿಡಲ್ಲ, ಯಾರು ಬಿಡಲ್ಲ. ಒಟ್ಟಿನಲ್ಲಿ ಇದೆಲ್ಲ ಸರ್ಕಾರದ ಏನೊಂದು ಅಂಡರಲ್ಲಿ ನಡೀತಾ ಇರೋದು. ಸರ್ಕಾರದ ಅಂಡರೇ, ಪ್ರತಿಯೊಬ್ಬರಿಗೂ ಕಮಿಷನ್ನೇ, ಪ್ರತಿಯೊಬ್ಬರು ತಗೊಳ್ಳೇಬೇಕು. ಎಲ್ಲ ಮೋಸನೇ. ಓವರಾಲ್ MNC ಕಂಪ್ನಿ ಎಲ್ಲ ಮೋಸನೇ. ಕೆಲವೊಂದು ಬಾಯರ್ ಕಂಪ್ನಿಗಳ ಔಷಧಿನ ಇತ್ತೀಚೆಗೆ ಬ್ಯಾನ್ ಮಾಡಿದ್ರು. ಆ ಬ್ಯಾನ್ ಬಂದು ಇಂಡಿಯನ್ ಗೌರ್ಮೆಂಟ್ ಇದರಲ್ಲಿ ಎಷ್ಟೋ ನಡೀತಿತ್ತು.
ಅದು ನಡೀತಿತ್ತು, ಅದನ್ನು ಬ್ಯಾನ್ ಮಾಡಿ ರೈತರಿಗೆ ಸಮಸ್ಯೆ ಆಯ್ತವೆ ಇನ್ನೊಂದು ಮತ್ತೊಂದು ಅಂತ. ಯಾವ ಸಮಸ್ಯೆ ಮಾರೆ? ನಮ್ಮ ಅಪ್ಪ ಬೆಳೀತಿದ್ದ, ನಮ್ಮ ಅಣ್ಣ ಬೆಳೀತಿದ್ದ, ನಾನು ಬೆಳೀತಿದ್ದೆ, ಬಾಯರ್ ಕಂಪ್ನಿ ಕೆಲವೊಂದು ಸುಮಾರು ಔಷಧಿಗಳಿದ್ದು, ಆಗೆಲ್ಲ ಹೊಡೆದವರೆಲ್ಲ ನಾವೆಲ್ಲ ಬದುಕೇ ಇಲ್ವಾ? ಈಗ ನನ್ನ ವಯಸ್ಸಲ್ಲೂ ನಾನು ಎಷ್ಟೋ ಬಾಯರ್ ಕಂಪ್ನಿ ಔಷಧಿ ಎಲ್ಲ ಹೊಡೆದವನಪ್ಪ. ಅವಾಗೆಲ್ಲ ಹೇಳಿದ್ರು ಇದ್ರದ್ದು ಯಾವುದಪ್ಪ ಅದು, ಇವ್ಯಾವ ಅಮ್ಮಲ್ಲಿ ಕಾಮೂಲಿ ಔಷಧಿಗಳಿದ್ದ ಕಣಪ್ಪ, ಯಾವ ಲೋಕಲ್ ಇದ್ರವೋ ಸುಮಾರು ಔಷಧಿಗಳ ಬ್ಯಾನ್ ಮಾಡಿಬಿಟ್ರಿ ಇವಾಗ. ಅದು ಹೊಡೆದ್ರೆ ರೈತರಿಗೆ ಭಾರಿ ತೊಂದರೆ ಆಯ್ತವೆ ಇನ್ನೊಂದು ಮತ್ತೊಂದು ಅಂತವ. ಏನಿಲ್ಲಪ್ಪ, ನಾವು ಚೆನ್ನಾಗಿವಿ. ನಮ್ಮ ಅಪ್ಪದಿರು ಹೊಡಿತಿದ್ರು, ನಮ್ಮ ಅಣ್ಣದಿರು ಹೊಡಿತಿದ್ರು, ಎಲ್ಲ ಹೊಡಿತಿದ್ರು, ಎಲ್ಲ ಬದುಕವ್ರು, ಎಲ್ಲ ಚೆನ್ನಾಗವ್ರು. ಅದೇನು ಅಂತಂದರೆ ರಿಸಲ್ಟ್ ಫಾಸ್ಟ್ ರಿಸಲ್ಟ್ ಇತ್ತು. ಇಂಡಿಯನ್ ಕಂಪ್ನಿಗಳಾಗಿದ್ದು ಏನಪ್ಪ ಅಂತಂದರೆ ಕಡಿಮೆ ಅದೇ. ಈಗ ನಮ್ಮಲ್ಲಿ ಲೋಕಲ್ಲು ಇಂಡಿಯನ್ ಅಂತ ಅಂದಮೇಲೆ ಕಮಿಷನ್ ಇನ್ನೊಂದು ಮತ್ತೊಂದು ಏನಿರಲಿಲ್ಲ, ಎಲ್ಲ ಆಯಿತು. ಇದು MNC ಕಂಪ್ನಿಗಳಲ್ಲ, ಕಮಿಷನ್ ತಗೋಬೇಕು, ವಿಧಿ ಇಲ್ಲ, ಮಾಡವ್ರೆ, ಕ್ಲೋಸ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಕೇಳಿಸ್ಕೊಂಡ್ರಿ. ಅಂದರೆ ಯಾವುದೋ ಒಂದು ಕಂಪ್ನಿ, ಇಂಟರ್ನ್ಯಾಷನಲ್ ಕಂಪ್ನಿ ಡೈರೆಕ್ಟಾಗಿ ರೈತನ ಕೊಡೋಕ್ಕಾಗಲ್ವಂತೆ. ಇನ್ನು ಮುಂದಿನ ದಿನಗಳಂತೆ ಎಷ್ಟು ಮುಂದುವರಿತಾ ಇದೆ ಜಗತ್ತು. ಈಗಲೂ ಕೂಡ ನೇರವಾಗಿ ಕೊಡ್ದಂತಾನೆ ಯಾರೋ ಅವ್ರ ಕಡೆಯಿಂದ ಎಕ್ಸಿಕ್ಯೂಟಿವ್ ಬರ್ತಾರಂತೆ, ಆ ಬೆಳೆ ನೋಡ್ತಾರಂತೆ ಏನಾಗಿದೆ ಏನು ಬಿಟ್ಟಿದೆ ಅಂತ. ಡೈರೆಕ್ಟು ಅವರು ಬಾಯರ್ ಕಂಪ್ನಿ ಅವರು ಬಂದು ಅವ್ರದ್ದೇ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತ. ಅಂದರೆ ಅದು ಕಡಿಮೆ ಏನು ರೇಟ್ ಇರಲ್ಲ, ಫುಲ್ಲು ಹೈ-ಫೈ ರೇಟ್. ಅದು ಎಲ್ಲ MNC ಬಾಯರ್ ಒಂದೇ ಅಂತಲ್ಲ, ಬಾಯರು, ಸಿಂಜಂಟಾ, ಡೂ ಪಾಯಿಂಟು, PI, BSF, ತುಂಬ ಕಂಪ್ನಿಗಳವೆ MNC ಕಂಪ್ನಿಗಳು. ಇಂಥ ಕಂಪ್ನಿಗಳೆಲ್ಲ ಅವರದೇ ಆದ ಒಂದು ಶಾಪ್ ಇಟ್ಕೊಂಡು ಡೈರೆಕ್ಟ್ ಅವ್ರದೇ ನೇರವಾಗಿ ಕೊಡ್ಬೋದು. ಬಟ್ ಇಲ್ಲಿ ಹಂಗಲ್ಲ ಮಾಡ್ತಾ ಇರೋದು. ಅಲ್ಲಿಂದ ಏನೊಂದು ಶಾಪ್ಗಳಿಗೆ ಹೋಗ್ಬೇಕಂತೆ ನಾವು. ಅವರು ಅಂದರೆ ಹೆಂಗೆ ಅಂದರೆ ಇದು ಕೆಟ್ಟ ಪದ ಅಂದರೆ ತಲೆ ಹಿಡಿತಾರಲ್ಲ, ಸೊ ಆ ರೀತಿ ಮಾಡ್ತಾ ಇದೆ. ನೀವೇ ನೋಡಿ, ಇಂಥ ಸರ್ಕಾರದ ಅಡಿಯಲ್ಲಿ ನಡೀತಾ ಇರೋದು. ಅವ್ರಿಗೂ ಕಮಿಷನ್ ಹೋಗ್ಬೇಕು, ಇವರು ಬೆಳಿಬೇಕು. ಒಟ್ಟಿನಲ್ಲಿ ಎಲ್ಲೇ ಹೋದ್ರು, ಯಾವುದೇ ಹಂತದಲ್ಲಿ ಹೋದ್ರು ರೈತರನ್ನ ಮಟ್ಟ ಹಾಕೋದಕ್ಕೆ ಇವೆಲ್ಲ ಹುನ್ನಾರಗಳಷ್ಟೇ. ಓವರಾಲ್ ಮೋಸ, ಎಲ್ಲ ಮೋಸ. MNC ಕಂಪ್ನಿಗಳು ಓವರಾಲ್ ಮೋಸ, ಇಡೀ ಇಂಡಿಯಾನೇ ಮೋಸ. ಓವರಾಲ್ MNC ಕಂಪ್ನಿ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇದೇ ರೀತಿ ಹಲವಾರು ವಿಷಯಗಳ ಬಗ್ಗೆ ನಾವು ವೀಡಿಯೋಸ್ ಮಾಡ್ತಾನೆ ಇರ್ತೀವಿ. ಪ್ರೆಸೆಂಟ್ಲಿ ಈಗ ನಡೆದದ್ದು ಆ್ಯಕ್ಚುಲಿ ಲೈವಲ್ಲಿ ಮಾತಾಡೋದು, ಅವರು ಕಂಪ್ನಿ ಕಡೆಯಿಂದ ಕಾಲ್ ಮಾಡಿದ್ದು. ಸೊ ಇಂಥ ಹಲವಾರು ಮಾಹಿತಿಗಳನ್ನ ನಾವು ಕೊಡ್ತಾನೆ ಇರ್ತೀವಿ. ಫಾಲೋ ಮಾಡ್ತಾ ಇರ್ರಿ. ನಮ್ಮಂಥ ಮಂಡ್ಯ ಕಲಾವಿದ್ರ ಮೇಲೆ ಯಾವಾಗಲೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.